ಹಾಯ್ ಹಾಯ್. ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಅನ್ನೋದಕ್ಕಿಂತ ಯಾರಿಗಿಷ್ಟ ಇಲ್ಲ ಅಂತ ಹೇಳ್ಬೋದಲ್ವಾ. ಆದರೆ ಮಾಡೋದು ಮಾತ್ರ ತುಂಬ ಕಷ್ಟ ಅಂತೀರ. ನಾನಿಲ್ಲಿ ಬರೀ 20 ನಿಮಿಷದಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ತೋಟದಲ್ಲೇ ಮಾವಿನಕಾಯಿ ಸಿಗೋದ್ರಿಂದ ಒಂದಷ್ಟು ಕಿತ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಟ್ಟೆಲಿ ಒರೆಸ್ಕೊತೀನಿ. ನೀಟಾಗಿ ಒರೆಸ್ಕೊಬೇಕು. ಒಂದು 5 ನಿಮಿಷ ಬಿಸಿಲಲ್ಲೂ ಕೂಡ ಇಟ್ಕೊಬೋದು, ಏನು ತೊಂದರೆ ಇಲ್ಲ, ಡ್ರೈ ಆಗುತ್ತೆ. ಅದನ್ನು ನಾನು ಸ್ಲೈಸಾಗಿ ಕಟ್ ಮಾಡ್ಕೊತೀನಿ. ನಿಮಗೆ ಹೇಗೆ ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. 12 ಮಾವಿನಕಾಯಿ ಟೋಟಲಾಗಿ ನಾನು ತೊಗೊಂಡಿರೋದು. ಆ 12 ಮಾವಿನಕಾಯಿಗೆ ಒಂದು ಟೀ ಕುಡಿಯೋ ಗ್ಲಾಸ್ ಕಪ್ಪು ನಾನು ಮೆಜರ್ಮೆಂಟ್ ತೊಗೊತಾ ಇರೋದು, ಓಕೆನಾ. ನೋಡಿ, ಈ ರೀತಿ ಟೀ ಕುಡಿಯೋ ಗ್ಲಾಸ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ 1 ಗ್ಲಾಸ್ ಸಾಸಿವೆ, ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿ. ಕಟ್ ಮಾಡ್ಕೊಂಡಿರೋ ಅಂಥ ಮಾವಿನಕಾಯಿಗೆ ಹಾಕ್ಕೊಳ್ಳೋಣ. ಅದೇ 1 ಗ್ಲಾಸಲ್ಲಿ ಚಿಲ್ಲಿ ಪೌಡರ್, 1 ಗ್ಲಾಸ್ ಸಾಲ್ಟ್, ಆದರೆ ಆಯಿಲ್ ಮಾತ್ರ 1.5 ಗ್ಲಾಸ್ ಹಾಕ್ಕೊಬೇಕು. ಇಲ್ಲಾಂದರೆ 1 ಕಾಲು ಹಾಕ್ಕೊಂಡ್ರು ಓಕೆ, ನಡೆಯುತ್ತೆ. ಅದನ್ನು ಆಯಿಲ್ನ ಫಸ್ಟು ನಾವು ಹೀಟ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಬಬಲ್ಸ್ ಬರಬೇಕು, ತುಂಬ ಕುದಿಯೋ ಥರ ಆಗಬಾರ್ದು, ಜಸ್ಟ್ ಬಬಲ್ಸ್ ಬರಬೇಕು ಈ ರೀತಿ. ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋವರೆಗೂ ಬಿಟ್ಟು, ತಣ್ಣಗಾದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮಾವಿನಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ನೀರು ಮಾತ್ರ ತಾಗಿಸ್ಬೇಡಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ದಿನ ಅಥವಾ 2 ದಿನ ಬಿಟ್ಬಿಡಿ, ಆಯಿಲ್ ಬಿಟ್ಕೊಳ್ಳುತ್ತೆ. ಆಗ ಮ್ಯಾಂಗೋ ಪಿಕಲ್ ರೆಡಿ. ಬಾಯ್.